ಗೈಸ್ ಎಲ್ಲರಿಗೆ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಿವಿಯಸ್ ಇಯರ್ ಎಕ್ಸಾಮಲ್ಲಿ ಕೇಳಿದಂಥ GK ಕ್ವಶನ್ಸ್ಗಳನ್ನು ಅಧ್ಯಯನ ಮಾಡುವ. ಸೊ ಈ ಒಂದು ವಿಡಿಯೋಗಳು ಮುಂಬರುವ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಆಮೇಲೆ ಲ್ಯಾಂಡ್ ಸರ್ವೇಯರ್, FDA, SDA ಮತ್ತು KA KPSC ಇಂದ ಕಂಡಕ್ಟ್ ಮಾಡುವಂಥ ವಿವಿಧ ಒಂದು ಎಕ್ಸಾಮ್ಗಳಿಗೆ ಉಪಯುಕ್ತ ಆಗ್ತವೆ. ಸೊ ಮತ್ತು ರಿಪೀಟ್ ಆಗುವ ಸಾಧ್ಯತೆ ಇರುತ್ತೆ. ಮತ್ತು ಈ ಒಂದು ಕ್ವಶನ್ ಪೇಪರ್ಗಳನ್ನು ಬಿಡಿಸುವುದರಿಂದ ನಿಮಗೆ ಒಂದು ಕೀ ಪಾಯಿಂಟ್ ಅಂದರೆ ಒಂದು ದಿಸ್ ಈಸ್ ದ ಕೀ ಪಾಯಿಂಟ್ ಟು ದಿ ಯುವರ್ ಸಕ್ಸಸ್ ಅಂತ ಹೇಳ್ಬೋದು. ಏಕೆಂದರೆ ಇಲ್ಲಿ ಪ್ರತಿಯೊಂದು ಕ್ವಶನ್ಗಳನ್ನು ನೀವು ಇನ್ ಡೆಪ್ತಾಗಿ ಅಧ್ಯಯನ ಮಾಡೋದರಿಂದ ನಿಮ್ಮ ಒಂದು GK ರಿವಿಷನ್ ಆಗುತ್ತಾ ಮತ್ತು ನಿಮಗೆ ನಾಳೆ ಎಕ್ಸಾಮಲ್ಲಿ ಯಾವುದೇ ಒಂದು ಥರದ ಒಂದು ಕನ್ಫ್ಯೂಷನ್ಗಳು ಬರೋದಿಲ್ಲ ಮತ್ತು ಕಾನ್ಫಿಡೆಂಟಾಗಿ ಒಂದು ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಸೊ ಲೆಟ್ಸ್ ಗೋ ಟು ದಿ ಫಸ್ಟ್ ಕ್ವಶನ್. ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಎಂದು ಹೆಸರಾದವರು. ಎಸ್, ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂದರೆ ದಾದಾಬಾಯಿ ನವರೋಜಿ ಅಂತ ನಾವು ಕರಿತೀವಿ. ಸೊ ಈ ದಾದಾಬಾಯಿ ನವರೋಜಿ ಅವರು ಭಾರತದ ಆರ್ಥಿಕ ಸೋರಿಕೆ ಸಿದ್ಧಾಂತ, ಡ್ರೇನ್ ಥಿಯರಿ, ಏನಪ್ಪ ಡ್ರೇನ್ ಥಿಯರಿ, ಇದಕ್ಕೆ ಸೋರಿಕೆ ಸಿದ್ಧಾಂತ ಅಂತ ಅಂತೀವಿ. ಈ ಒಂದು ಪ್ರತಿಪಾದಿಸಿದ ಇವರನ್ನು ಈ ರೀತಿ ಕರೆಯಲಾಗ್ತದೆ. ಸೊ ಇವರು ಭಾರತದಿಂದ ಸಮುದ್ರಕ್ಕೆ ಯಾವ ರೀತಿ ಒಂದು ಸಂಪತ್ತು ಹರಿದು ಹೋಯಿತು ಅನ್ನುವ ಒಂದು ಮಾಹಿತಿಯನ್ನು ಈ ಕೃತಿಯಲ್ಲಿ ಅಥವಾ ಈ ಒಂದು ಥಿಯರಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನೆಕ್ಸ್ಟು ಖಾನ್ ಅಬ್ದುಲ್ ಗಫಾರ್ ಖಾನ್, ಇವರನ್ನು ಗಡಿನಾಡು ಗಾಂಧಿ ಅಂತ ಕರೀತಾರೆ. ಆಮೇಲೆ ಲಾಲಾ ಲಜಪತ್ ರಾಯ್, ಇವರನ್ನು ಪಂಜಾಬಿ ಅಥವಾ ಒಂದು ಪಂಜಾಬ್ ಕೇಸರಿ ಅಂತ ಕರಿತೀವಿ. ನೆಕ್ಸ್ಟ್ ಸಿ ರಾಜಗೋಪಾಲಾಚಾರಿ, ಇವರನ್ನು ರಾಜಾಜಿ ಅಂತ ಕರೆಯಲಾಗತ್ತೆ. ಓಕೆ, ಲೆಟ್ಸ್ ಗೋ ಟು ನೆಕ್ಸ್ಟ್ ಕ್ವಶನ್. ಹಿಮೋಗ್ಲೋಬಿನ್ನಲ್ಲಿರುವುದು. ಹಿಮೋಗ್ಲೋಬಿನಲ್ಲೇ ಕಬ್ಬಿಣ ಇರುತ್ತೆ ಅಥವಾ ಐರನ್. ರಕ್ತಕ್ಕೆ ಕೆಂಪು ಬಣ್ಣ ನೀಡುವ ಹಿಮೋಗ್ಲೋಬಿನ್, ಆ ಒಂದು ಪ್ರೋಟೀನ್ನಲ್ಲಿ ಕಬ್ಬಿಣದ ಅಂಶ ಇರುತ್ತೆ. ಸೊ ಇದು ಹಿಮೋಗ್ಲೋಬಿನ್ ಅನ್ನೋದು ಒಂದು ಪ್ರೋಟೀನು. ಈ ಪ್ರೋಟೀನಲ್ಲಿ ಇದು ಐರನ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಮ್ಯಾಗ್ನೀಷಿಯಮ್ ಇದರಲ್ಲಿರುತ್ತೆ ಸಸ್ಯಗಳ ಕ್ಲೋರೋಫಿಲ್. ಓಕೆ, ನೆಕ್ಸ್ಟ್ ಕ್ಯಾಲ್ಶಿಯಂ, ಇದು ನಮ್ಮ ಒಂದು ಮೂಳೆ, ಬೋನ್ಸು ಮತ್ತು ಟೀತ್, ಹಲ್ಲು. ನೆಕ್ಸ್ಟ್ ಕ್ಲೋರಿನ್, ಇದು ಒಂದು ಹ್ಯಾಲೋಜನ್ ಅನಿಲ, Cl. ನೆಕ್ಸ್ಟ್ ಇವುಗಳನ್ನು ಹೊಂದಿಸಿ ಬರೆಯಿರಿ. ಒಂದು ಕಡೆ ರಾಜವಂಶ, ಮತ್ತೊಂದು ಕಡೆ ಸ್ಥಾಪಕರು. ಪಲ್ಲವರು, ಇದರ ಒಂದು ಸ್ಥಾಪಕರು ಯಾರು? ಸಿಂಹ ವಿಷ್ಣು. ಚಾಲುಕ್ಯರದು 1ನೇ ಪುಲಿಕೇಶಿ. ಆಮೇಲೆ ರಾಷ್ಟ್ರಕೂಟರು ದಂತಿ ದುರ್ಗಾ. ಆಮೇಲೆ ಹೊಯ್ಸಳರು. ಸೊ ಈ ಹೊಯ್ಸಳರು ಹೊಯ್ಸಳರದು ಏನದ ಆ್ಯಕ್ಚುಲಿ ಆಪ್ಷನಲ್ಲಿ ಇಲ್ಲ, ಅವ್ರದ್ದು ನೃಪಕಾಮ ಅಂತ ಬರ್ತದೆ. ಬಟ್ಟು ಇಲ್ಲಿ ವಿಷ್ಣುವರ್ಧನ್ ಅಂತ ಇದೆ. ಆ್ಯಕ್ಚುಲಿ ಇವನೊಬ್ಬ ಪ್ರಸಿದ್ಧ ದೊರೆ. ಓಕೆ, ಇವನೊಬ್ಬ ಪ್ರಸಿದ್ಧ ದೊರೆ ಅಂತ ಹೇಳ್ಬೋದು. ಸೊ ಅದಕ್ಕೆ ನಾವು ಇದನ್ನು ಚೂಸ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್. ಸೊ ಅದರ ಒಂದು ಉತ್ತರ ಏನಾಗುತ್ತೆ? 3, 4 ಅಂದರೆ ಆಪ್ಷನ್ ಬಿ ಆಗುತ್ತೆ. ಓಕೆ, ಕರ್ನಾಟಕದ ಲೋಕಸಭಾ ಸದಸ್ಯರ ಸಂಖ್ಯೆ ಅಂದರೆ ಲೋಕಸಭೆಯಲ್ಲಿ ಪ್ರತಿ ರಾಜ್ಯದ ಒಂದು ಸ್ಥಾನ ಇರುತ್ತೆ. ಸೊ ಕರ್ನಾಟಕದಿಂದ ಒಟ್ಟಾರೆಯಾಗಿ 28 ಸದಸ್ಯರು ಆಯ್ಕೆ ಆಗ್ತಾರೆ. ಆಮೇಲೆ ರಾಜ್ಯಸಭೆಯಲ್ಲಿ 12. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವ ಜೋಡಿಯು ಕಲಾವಿದರು ಮತ್ತು ಅವರ ಪರಿಕರಗಳೊಂದಿಗೆ ಸರಿಯಾಗಿ ಹೊಂದಾಣಿಕೆ ಆಗುವುದಿಲ್ಲ ಅಂತ ಹೇಳಿದ್ದಾರೆ. ಸೊ ಜಾಕೀರ್ ಹುಸೇನ್ ತಬಲಾ, ಹೌದು, ಇದು ಕರೆಕ್ಟ್ ಅದ. ಇವರು ತಬಲಾದಲ್ಲಿ ತುಂಬ ಒಂದು ಪ್ರಖ್ಯಾತರಾಗಿದ್ದರು. ಶಿವಕುಮಾರ ಶರ್ಮಾ ಸಂತೂರ್, ಇವ್ರದ್ದು ಕೂಡ ಕರೆಕ್ಟ್ ಅದ. ನೆಕ್ಸ್ಟ್ ಹರಿಪ್ರಸಾದ್ ಚೌರಾಸಿಯಾ, ಇವರು ಕೊಳಲು, ಇದು ಕೂಡ ಕರೆಕ್ಟ್ ಅದ. ಬಟ್ ಇಲ್ಲಿ ತಪ್ಪಾದದ್ದು ಯಾವುದು? ಬಿಸ್ಮಿಲ್ಲಾ ಖಾನ್ ಸಿತಾರ ಅಂತ ಕೊಟ್ಟಿದ್ದಾರೆ. ಬಟ್ ಅದು ಕರೆಕ್ಟ್ ಏನಪ್ಪ? ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಇವರು ಸಿತಾರ್ದಲ್ಲ, ಇವರು ಶಹನಾಯಿ.
ಶಹನಾಯಿ ವಾದಕರು. ನೆಕ್ಸ್ಟ್ 31ನೇದ್ದು 1, 6, 13, 22, 33. ನೆಕ್ಸ್ಟ್ ಕ್ವಶನ್ ಮಾರ್ಕ್. ಸೊ ಇಲ್ಲಿ ನೆಕ್ಸ್ಟ್ ಯಾವುದು ಬರುತ್ತಾ? ಈ ಒಂದು ಜಾಗದಲ್ಲಿ ಯಾವುದು ಬರುತ್ತಾ? ಸೊ ಇಲ್ಲಿ 1 ಮತ್ತು 6 ನಡುವೆ ಏನು ಅನಿಸುತ್ತದೆ? 1 + 5 ಮಾಡಿದ್ದಾರೆ. ನೆಕ್ಸ್ಟ್ 6 13 ನಡುವೆ 6 + 7 ಮಾಡಿದ್ದಾರೆ. ಆಮೇಲೆ 13 + 9 ಮಾಡಿದ್ದಾರೆ. 22 + 11 ಮಾಡಿದ್ದಾರೆ. ನೆಕ್ಸ್ಟ್ 33 ಏನು ಮಾಡಬೇಕು ನಾವೀಗ ನೋಡಿ, 5 7 9 11 ಅಂದರೆ ವಿಷಮ ಸಂಖ್ಯೆಗಳ ಒಂದು ಎಡಿಷನ್ ಮಾಡಲಾಗಿದೆ ಇಲ್ಲಿ. ಸೊ ನೆಕ್ಸ್ಟ್ 11 ಆದಮೇಲೆ 13 ಅಂದರೆ ಎಷ್ಟು ಬರುತ್ತಪ್ಪ ಇದು? 46. ಸೊ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ವಜ್ರವು ಈ ಕೆಳಗಿನ ಯಾವುದರ ಭಿನ್ನ ರೂಪ ಅಥವಾ ಅಲೋಟ್ರೋಪ್ ಅಂತ ಅಂತೀವಿ ನಾವು. ಅಲೋಟ್ರೋಪ್. ಓಕೆ. ಸೊ ಇಲ್ಲಿ ಇದು ಇಂಗಾಲ ಅಥವಾ ಕಾರ್ಬನ್. ವಜ್ರ ಮತ್ತು ಗ್ರಾಫೈಟ್ಗಳು ಇಂಗಾಲದ ಅಥವಾ ಕಾರ್ಬನ್ದ ರೂಪಾಂತರಗಳು. ನೆಕ್ಸ್ಟ್ ಸಸ್ಯಗಳಿಗೆ ಆಹಾರವು ಈ ಮೂಲಕ ಸರಬರಾಜಾಗುತ್ತದೆ. ನೋಡಿ ಇಲ್ಲಿ ಕಾರ್ಟೆಕ್ಸ್ ಅಂತ ಅಂದರೆ ಇದು ಒಂದು ಸ್ಟೋರೇಜ್ ಟಿಶ್ಯೂ. ಇದು ಕಾರ್ಟೆಕ್ಸಲ್ಲಿ ಆಹಾರವನ್ನು ಶೇಖರಣೆ ಮಾಡ್ಕೋತದೆ. ನೆಕ್ಸ್ಟ್ ಎಪಿಡರ್ಮಿಸ್ ಅಂದರೆ ಇದು ಸಸ್ಯದ ಹೊರಪದರ. ನೆಕ್ಸ್ಟ್ ಜೈಲಮ್, ಇದು ಬೇರುಗಳಿಂದ ನೀರನ್ನು ಮತ್ತು ಖನಿಜನ್ನು ಸಾಗಾಣಿಕೆ ಮಾಡ್ತದೆ. ನೆಕ್ಸ್ಟ್ ಫ್ಲೋಯಮ್, ಇದು ಎಲೆಗಳಲ್ಲಿ ತಯಾರಾದ ಆಹಾರವನ್ನು ಅಂದರೆ ಗ್ಲುಕೋಸ್. ಈ ಗ್ಲುಕೋಸ್ ಅನ್ನು ಸಸ್ಯದ ವಿವಿಧ ಭಾಗಗಳಿಗೆ ಸಾಗಿಸುತ್ತದೆ. ಸೊ ಇದು ಆಪ್ಷನ್ ಡಿ ಇಸ್ ಅ ಕರೆಕ್ಟ್ ಆನ್ಸರ್. ಬಿಜಾಪುರದ ಆಲಮಟ್ಟಿ ಜಲಾಶಯವನ್ನು ಹೀಗೂ ಕರೆಯುತ್ತಾರೆ. ಸೊ ಇದನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತ ಕೂಡ ಕರೆಯಲಾಗುತ್ತೆ. ಸೊ ಈ ಒಂದು ಅಣೆಕಟ್ಟನ್ನು ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಈ ಒಂದು ಆಲಮಟ್ಟಿ ಅಣೆಕಟ್ಟಿಗೆ ಈ ರೀತಿ ಕರೆಯಲಾಗುತ್ತೆ. ಆಮೇಲೆ ಮಹಾತ್ಮ ಗಾಂಧಿ ಜಲಾಶಯ ಅಂತ ಬರುತ್ತೆ. ಇದು ಶರಾವತಿ ನದಿಯ ಒಂದು ಗೇರು ಸೊಪ್ಪ ಅಣೆಕಟ್ಟಿಗೆ ಇದನ್ನು ಈ ಒಂದು ಜಲಾಶಯ ಅಂತ ಕರೀತಾರೆ. ನೆಕ್ಸ್ಟ್ ಇಂದಿರಾ ಗಾಂಧಿ ಜಲಾಶಯ ಅಂತ ಯಾವ ಒಂದು ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಭಾರತದ ರಾಷ್ಟ್ರಗೀತೆ ಯಾವುದು? ಸೊ ಸಿಂಪಲ್ ಕ್ವಶನು, ಜನಗಣಮನ. ಬಟ್ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಬೇಕಾಗತ್ತೆ. ಯಾವುದನ್ನು ಕೂಡ ಅಷ್ಟೊಂದು ಸಿಂಪಲ್ ಅಂತ ಅಂದ್ಕೊಳ್ಳೋದು ತಪ್ಪಾಗತ್ತೆ. ಇದನ್ನು ರವೀಂದ್ರನಾಥ್ ಟಾಗೋರ್ ಅವರು ರಚಿಸಿದ್ದಾರೆ. ನೆಕ್ಸ್ಟ್ ಸಾರೆ ಜಹಾಂ ಸೆ ಅಚ್ಚಾ, ಸೊ ಇದನ್ನು ಮೊಹಮ್ಮದ್ ಇಕ್ಬಾಲ್ ಇದೊಂದು ದೇಶಭಕ್ತಿ ಗೀತೆ. ನೆಕ್ಸ್ಟ್ ವಂದೇ ಮಾತರಂ, ಇದನ್ನು ಬಂಕಿಮ್ ಚಂದ್ರ ಚಟರ್ಜಿ ಅವರು. ನೆಕ್ಸ್ಟ್ ಜೆಂಡಾ ಉಂಚೆ ರಹೆ ಹಮಾರ, ಇದು ಕೂಡ ಒಂದು ಧ್ವಜಗೀತೆ. ಆರ್ಯ ಸಮಾಜವನ್ನು ಪ್ರಾರಂಭಿಸಿದವರು ಯಾರು? ಸೊ ಇಲ್ಲಿ ಸ್ವಾಮಿ ದಯಾನಂದ ಸರಸ್ವತಿ ಅವರು ಕರೆಕ್ಟ್ ಆಗುತ್ತೆ. ಓಕೆ, ಇವರು 1875ರಲ್ಲಿ ಆರ್ಯ ಸಮಾಜವನ್ನು ಸ್ಥಾಪಿಸಿದರು. ಏನಂತ ಹೇಳಿದ್ರೆ ಎಲ್ಲರಿಗೂ ಇವರ ಘೋಷಣೆ ವೇದಗಳಿಗೆ ಹಿಂತಿರುಗಿ. ಓಕೆ, ವೇದಗಳಿಗೆ ಹಿಂತಿರುಗಿ, ಇದು ಅವರ ಒಂದು ಘೋಷಣೆ. ಸ್ವಾಮಿ ವಿವೇಕಾನಂದ ಅವರು ರಾಮಕೃಷ್ಣ ಮಿಷನನ್ನು ಸ್ಥಾಪಿಸಿದರು 1897ರಲ್ಲಿ. ಆಮೇಲೆ ಗೋಪಾಲಕೃಷ್ಣ ಗೋಖಲೆ ಇವರು ಸರ್ವೆಂಟ್ಸ್ ಆಫ್ ಇಂಡಿಯಾ. ನೆಕ್ಸ್ಟ್ ರಾಜಾರಾಮ್ ಮೋಹನ್ ರಾಯ್ ಬ್ರಹ್ಮ ಸಮಾಜ 1828. ಆಮೇಲೆ 1815ನಲ್ಲೇ ಆತ್ಮೀಯ ಸಭಾ 15 or 13 ಒನ್ ಟೈಮ್ ಚೆಕ್ ಮಾಡ್ಕೊಳ್ಳಿ. ಓಕೆ,
ನೆಕ್ಸ್ಟ್ ಕ್ವಶನ್ 37ನೇ ಕ್ವಶನ್ ನೋಡಿ. ABSTPQ ಇವರು ಒಂದು ಸಾಲಿನಲ್ಲಿ ಕುಳಿತಿದ್ದಾರೆ. P ಮತ್ತು Q ಅವರು ಮಧ್ಯದಲ್ಲಿದ್ದರೆ, ಓಕೆ, P ಮತ್ತು Q. ಈಗ ಲೆಟ್ಸ್ ಎಕ್ಸಾಂಪಲ್, ಎಷ್ಟು ಅದಾರ? 6 ಜನ ಅದಾರ. 1 2 3 4 5 6. ಇನ್ನೊಂದು ತಗೊಳ್ಳೋಣ. 1 2 3 4 5 6. ಈಗ P ಮತ್ತು Q ಮಧ್ಯದಲ್ಲಿದ್ದಾರೆ. ಮಧ್ಯ ಅಂದರೆ P ಇಲ್ಲೇ ಅದಾನ, Q ಇಲ್ಲದಾನ. ಇಲ್ಲ ಅಂದ್ರೆ Q ಈ ಸೈಡ್ ಅದಾನ, ಇಲ್ಲಾಂದ್ರೆ P ಈ ಸೈಡ್ ಅದಾನ. ಅಂದರೆ ಎರಡೇ ಚಾನ್ಸಸ್ ಇರ್ತಾವೆ ಮಧ್ಯದಲ್ಲಿ ಅಂತ ಅದಾರೆ. ಈಗ ಈ ಸೈಡ್ ಇಬ್ಬರು, ರೈಟ್ ಸೈಡ್ ಇಬ್ಬರು, ಈ ಕಡೆ ರೈಟ್ ಸೈಡ್ ಇಬ್ಬರು, ಲೆಫ್ಟ್ ಸೈಡ್ ಇಬ್ಬರು ಅದಾರೆ. ನೆಕ್ಸ್ಟ್ A ಮತ್ತು T ಕೊನೆಯಲ್ಲಿ ಕುಳಿತಿದ್ದು. A ಮತ್ತು T ಕೊನೆಯಲ್ಲಿ ಕುಳಿತಿದ್ದು. A ಮತ್ತು ಕೊನೆಯಲ್ಲಿದ್ದಾರೆ ಅಂದ್ರೆ ನೆಕ್ಸ್ಟ್ B ಯು ಏನ ಬಲಭಾಗಕ್ಕೆ ಕುಳಿತಿದ್ದರೆ. B ಏನದಾನ? ಏನ ಬಲಭಾಗ ಅಂದರೆ ಈ ರೀತಿ ಏನ ಬಲಭಾಗ. ಓಕೆ, ಸೊ ಈಗ ಏನ ಬಲಭಾಗ ಅದಾನ. ಆಮೇಲೆ Tನ ಎಡಭಾಗದಲ್ಲಿ ಯಾರಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಈಗ ಏನ ಬಲಭಾಗ ಅಂದರೆ ಎ ಇಲ್ಲಿ ಬರ್ತಾನ, ಏನ ಬಲಭಾಗ. ಓಕೆ, ಏನ ಬಲಭಾಗ. ಇವೆರಡು ಚಾನ್ಸಸ್ ಆಗ್ತಾವೆ ನಮಗೆ. ನೆಕ್ಸ್ಟ್ ಈ ಬಿ ಯು ಏನ ಬಲಭಾಗಕ್ಕೆ ಕುಳಿತಿದ್ದಾರೆ. Tನ ಎಡಭಾಗದಲ್ಲಿ ಯಾರಿದ್ದಾರೆ? Tನ ಎಡಭಾಗ ಅಂದರೆ T ಈ ಕಡೆ ಎಂಡಿಗಿದ್ದಾನಂತ ಅರ್ಥ. ಅಥವಾ T ಇಲ್ಲಿ ಇರ್ಲಿಕ್ಕೂ ಚಾನ್ಸಸ್ ಅದ. ಸೊ ಇಲ್ಲಿ Tನ ತಕ್ಷಣದ ಎಡಭಾಗದಲ್ಲಿ ಯಾರಿರ್ತಾರೆ? ಸೊ ತಕ್ಷಣದ ಎಡಭಾಗ ಅಂದರೆ ಸೊ ಇದೇನಾಗುತ್ತೆ? ಇಲ್ಲಿ ಎಸ್ ಬರ್ತಾನೆ. ಓಕೆ, ಸೊ ಎಸ್ ಈಸ್ ದ ರೈಟ್ ಆನ್ಸರ್. ಒಮ್ಮಿಂದೊಮ್ಮೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಆಗೋದು ಕಷ್ಟ ಆಗುತ್ತೆ, ಮೆಂಟಲ್ ಎಬಿಲಿಟಿ. ಸೊ ಅವುಗಳಿಗೆ ಸೆಪ್ರೇಟ್ ಒಂದು ವಿಡಿಯೋನ ಮಾಡೋಣ ನಾವು. ಸೊ ಇಲ್ಲಿ ನೋಡಿ, ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನು. ಈ ಒಂದು 2022 ಸೆಪ್ಟೆಂಬರ್ರಂದು, ಅಂದರೆ 2019 ಸೆಪ್ಟೆಂಬರ್ರಂದು ಹೌಡಿ ಮೋದಿ ಈ ಕಾರ್ಯಕ್ರಮವು ಅಮೇರಿಕದ ಯಾವ ನಗರದಲ್ಲಿ ಆಯೋಜನೆಗೊಂಡಿತ್ತು? ಸೊ ಇದು ಹೌಸ್ಟನ್, ಟೆಕ್ಸಾಸ್ನ ಹೌಸ್ಟನ್ನಲ್ಲಿರುವ NRG ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ನೆಕ್ಸ್ಟ್ ನೋಡಿ, ಲೋಕಸಭೆ ಮತ್ತು ರಾಜ್ಯಸಭೆಯ ಗರಿಷ್ಠ ಬಲವು ಕ್ರಮವಾಗಿ ನೋಡಿ. ಲೋಕಸಭೆಯದು 545, ರಾಜ್ಯಸಭೆಯದು 250. ಆ್ಯಕ್ಚುಲಿ ಸಂವಿಧಾನಿಕವಾಗಿ ಗರಿಷ್ಠ ಮಿತಿ ಎಷ್ಟದ? 552 ಅದ. ಓಕೆ, ಆಮೇಲೆ ಇದು ರಾಜ್ಯಸಭೆ 250 ಅದ. ಆದರೆ ಆಯ್ಕೆಗಳಲ್ಲಿ 545 ಮತ್ತು 250 ಅಂತ ಅದ. ಓಕೆ, ಸೊ ಅದಕ್ಕೆ ಯಾಕೆಂದರೆ ಸದ್ಯಕ್ಕೆ ಈ 545 ನಾವು ಒಂದು ಇಷ್ಟು ಗರಿಷ್ಠ ಮಿತಿ ಅದ. ಬಟ್ ಇಲೆಕ್ಷನ್ ಆಗೋದು ಇಷ್ಟು ಒಂದು ಸೀಟಿಗೆ ಮಾತ್ರ ಏನಾಗುತ್ತೆ? ಇಲೆಕ್ಷನ್ ಆಗುತ್ತೆ. ನೆಕ್ಸ್ಟ್, ರಣಜಿ ಟ್ರೋಫಿಯು ಯಾವ ಕ್ರೀಡೆಗೆ ಸಂಬಂಧಿಸಿದ್ದು? ರಣಜಿ ಟ್ರೋಫಿ ಕ್ರಿಕೆಟ್, ಭಾರತದ ಪ್ರಮುಖ ಪ್ರಥಮ ದರ್ಜೆ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಅಂತ ಅಂತೀವಿ ನಾವು ಇದಕ್ಕೆ. ನೆಕ್ಸ್ಟ್, ಈ ಒಂದು ಫುಟ್ಬಾಲ್ ಅಂದರೆ ಸಂತೋಷ್ ಟ್ರೋಫಿ ಬರುತ್ತೆ. ಆಮೇಲೆ ಬ್ಯಾಡ್ಮಿಂಟನ್ಗೆ ಥಾಮಸ್ ಕಪ್ ಬರುತ್ತೆ. ಗ್ರ್ಯಾಂಡ್ ಸ್ಲ್ಯಾಮ್ ಇವೆಲ್ಲ ಟೆನ್ನಿಸ್ಗೆ ಬರ್ತಾವೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಡಿಸ್ಕವರಿ ಆಫ್ ಇಂಡಿಯಾ ಈ ಒಂದು ಪುಸ್ತಕದ ಕರ್ತೃ ಯಾರು? ಜವಾಹರ್ಲಾಲ್ ನೆಹರು. ಇವರು ಅಹಮದ್ನಗರ್ ಕೋಟೆ ಜೈಲಿನಲ್ಲಿದ್ದಾಗ ನೆಹರು ಅವರು ಈ ಕೃತಿಯನ್ನು ಬರೆದರು. ನಾಳೆ ಒಂದು ಎಕ್ಸಾಮಲ್ಲಿ ನಿಮ್ಗೆ ಕೇಳ್ತಾರೆ ಏನಂತ, ಡಿಸ್ಕವರಿ ಆಫ್ ಇಂಡಿಯಾದ ಕರ್ತೃ ಜವಾಹರ್ಲಾಲ್ ನೆಹರು ಅದರ, ಬಟ್ ಅದನ್ನು ಯಾವ ಜೈಲಿನಲ್ಲಿದ್ದಾಗ ಅದನ್ನು ಬರೆದಿದ್ರು? ಯಾವುದಪ್ಪ? ಅಹಮದ್ನಗರ್. ಓಕೆ, ಅಹಮದ್ನಗರ್ ಎಲ್ಲಿದ? ಮಹಾರಾಷ್ಟ್ರ. ಇದಕ್ಕೆ ಈಗ ಸದ್ಯಕ್ಕೆ ಇದರ ಹೆಸರೇನು? ಅಹಿಲ್ಯಾನಗರ್.
ನೆಕ್ಸ್ಟ್ ಸುಭಾಷ್ ಚಂದ್ರ ಬೋಸ್ ಇವರದು ದ ಇಂಡಿಯನ್ ಸ್ಟ್ರಗಲ್ ಇವ್ರದ್ದು ಫೇಮಸ್ ಒಂದು ಕೃತಿ. ನೆಕ್ಸ್ಟ್ ಲಾಲಾ ಲಜಪತ್ ರಾಯ್ ಅನ್ಹ್ಯಾಪಿ ಇಂಡಿಯಾ ಇವ್ರದ್ದು ಫೇಮಸ್ ಕೃತಿ. ನೆಕ್ಸ್ಟ್ ಹೊಂದಿಸಿ ಬರೀರಿ. ರಾಜಧಾನಿ ಮತ್ತು ರಾಜವಂಶ ಬಾದಾಮಿ ಇದು ಚಾಲುಕ್ಯ, ದ್ವಾರ ಸಮುದ್ರ ಹೊಯ್ಸಳ, ವಾರಂಗಲ್ ಕಾಕತೀಯ, ಮಾನ್ಯಖೇಟ ರಾಷ್ಟ್ರಕೂಟ. ಓಕೆ, ಸೊ ಇಲ್ಲಿ ಡಿ ಕರೆಕ್ಟ್ ಆಗುತ್ತೆ. 43rd ಕ್ವಶನ್. ಕನ್ನಡದ ಧ್ವಜದಲ್ಲಿ ಈ ಕೆಳಗಿನ ಯಾವ ಎರಡು ಬಣ್ಣಗಳನ್ನು ಬಳಸಲಾಗಿದೆ? ಹಳದಿ ಮತ್ತು ಕೆಂಪು. ಸೊ ಇಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಮತ್ತು ಕನ್ನಡ ಪರ ಸಂಘಟನೆಗಳು ಬಳಸುವ ಸಾಂಪ್ರದಾಯಿಕ ಧ್ವಜದಲ್ಲಿ ಹಳದಿ ಅಂದರೆ ಅರಿಶಿನ ಬಣ್ಣ, ಅಂದರೆ ಕೆಂಪು ಕುಂಕುಮ ಬಣ್ಣಗಳಿವೆ. ಓಕೆ, ನೆಕ್ಸ್ಟ್ ಬೆಳಕಿನ ಸರಾಸರಿ ವೇಗ ಎಷ್ಟು? ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ 3 × 10⁸ ಮೀಟರ್ ಪರ್ ಸೆಕೆಂಡ್. ಪ್ರಪಂಚದಾದ್ಯಂತ ಸೆಪ್ಟೆಂಬರ್ 8, 2019 ಆಚರಿಸಿದ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನದ ಮುಖ್ಯ ವಿಷಯ ಯಾವುದು? ಸೊ ಇದು ಸಾಕ್ಷರತೆ ಮತ್ತು ಬಹುಭಾಷಿತ್ವ. ಸೊ ಲಿಟ್ರಸಿ ಆ್ಯಂಡ್ ಮಲ್ಟಿ ಲಿಂಗ್ವಲಿಸಮ್. ಸೊ ಬಟ್ ಈ ಕ್ವಶನ್ 2019 ಇದೆ. ಬಟ್ ಇದರಿಂದ ನಾವು ಏನು ಪಡೆದುಕೊಳ್ಬೋದು? ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ, ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ ಅಂತ ಯಾವ ದಿನದಂದು ಆಚರಿಸಲಾಗುತ್ತದೆ ಅಂತ ಕೇಳಿದ್ರೆ ಸೆಪ್ಟೆಂಬರ್ 8 ನೆನಪಿರಲಿ. ರಕ್ತ ಹೆಪ್ಪುಗಟ್ಟಲು ಈ ಕೆಳಗಿನ ಯಾವ ಅಂಶ ಮುಖ್ಯ? ಬ್ಲಡ್ ಪ್ಲೇಟ್ಲೆಟ್ಸ್, ಕಿರುತಟ್ಟೆಗಳು ಅಂತ ಕರಿತೀವಿ, ಅಥವಾ ರಕ್ತ ಫಲಕಗಳು. ಇದು ಗಾಯವಾದಾಗ ರಕ್ತಸ್ರಾವವಾಗದಂತೆ ತಡೆಯಲು ಈ ಪ್ಲೇಟ್ಲೆಟ್ಸ್ಗಳು ಪ್ರೋಥ್ರೋಂಬಿನ್ ಜೊತೆಗೂಡಿ ರಕ್ತ ಹೆಪ್ಪುಗಟ್ಟಿಸುತ್ತವೆ. ಸೊ ಇದಕ್ಕೆ ಒಂದು ಹೆಪ್ಪುಗಟ್ಟಲು ಕೂಡ ವಿಟಮಿನ್ ಕೆ ಇದು ಹೆಲ್ಪ್ ಮಾಡ್ತದೆ. ಭಾರತ ರತ್ನ ಪ್ರಶಸ್ತಿಯನ್ನು ಸ್ವೀಕರಿಸಿದ ಕರ್ನಾಟಕದ ಮೊದಲ ವ್ಯಕ್ತಿ ಯಾರು? ಸೊ ಭಾರತ ರತ್ನ ಮೊಟ್ಟ ಮೊದಲ ಪುರಸ್ಕೃತ ಅಂದ್ರೆ ಇಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ 1955. 1955 ಭಾರತ ರತ್ನ ಪಡೆದ ಕರ್ನಾಟಕದ ಪ್ರಥಮ ಸಾಧಕರು. ಭೀಮಸೇನ್ ಜೋಶಿ ಇವರಿಗೆ 2009 ಸಿಕ್ಕಿದೆ. 2009. ನೆಕ್ಸ್ಟ್ CNR ರಾವ್ ಮತ್ತು ಸಚಿನ್ ತೆಂಡೂಲ್ಕರ್ ಇವರಿಗೆ 2014 ಸಿಕ್ಕಿದೆ. ಗಿರೀಶ್ ಕಾರ್ನಾಡ್ ಇವರು ಜ್ಞಾನಪೀಠ ಪುರಸ್ಕರ್ತರು. ಓಕೆ, ನೆಕ್ಸ್ಟ್ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯನ್ನು ಮೊಳಗಿಸಿದವರು? ಸೊ ಮಹಾತ್ಮ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ, ಆಮೇಲೆ ಜವಾಹರ್ಲಾಲ್ ನೆಹರು ಆರಾಮ್ ಹರಾಮ್ ಹೈ. ನೆಕ್ಸ್ಟ್ ಇಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅದ. ಇವರು 1965 ಭಾರತ ಮತ್ತು ಪಾಕ್ ಯುದ್ಧದ ಸಮಯದಲ್ಲಿ ರೈತರು ಮತ್ತು ಸೈನಿಕರ ಗೌರವಾರ್ಥ ಜೈ ಜವಾನ್ ಜೈ ಕಿಸಾನ್ ಅಂತ ಈ ಘೋಷಣೆಯನ್ನು ನೀಡಿದರು. ನೆಕ್ಸ್ಟ್ ಭಾರತ ಮತ್ತು ಪಾಕಿಸ್ತಾನದ ಗಡಿ, ಅಂದರೆ ಇಲ್ಲಿ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಈ ಪಾಕಿಸ್ತಾನದ ಗಡಿ ರೇಖೆಯನ್ನು ನಿರ್ಧರಿಸುವುದು. ಸೊ ಇದು 1947 ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅವರು ನಿರ್ಧರಿಸಿದ ಆ ಒಂದು ಗಡಿ ರೇಖೆಯನ್ನು ರ್ಯಾಡ್ಕ್ಲಿಫ್ ರೇಖೆ ಅಥವಾ ಭಾರತ ಮತ್ತು ಪಾಕಿಸ್ತಾನದ ಗಡಿ ರೇಖೆ ಅಂತ ನಿರ್ಧಾರ ಮಾಡಲಾಗಿದೆ. ನೆಕ್ಸ್ಟ್ ಮ್ಯಾಕ್ ಮೋಹನ್ ಇದು ಭಾರತ ಮತ್ತು ಚೀನಾ. ಡುರಾಂಡ್ ರೇಖೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ, ಹಾಗೂ ಭಾರತ ಮತ್ತು ಅಫ್ಘಾನಿಸ್ತಾನ ಕೂಡ ಇದರ ನಡುವಿನ ಒಂದು ರೇಖೆ. ನೆಕ್ಸ್ಟ್ ಮ್ಯಾಗಿನಾಟ್ ನೋಡಿ, ವೆರಿ ಇಂಪಾರ್ಟೆಂಟ್. ಮ್ಯಾಕ್ಸಿಮಮ್ ಜನ ಇದೆಲ್ಲರಿಗೂ ಗೊತ್ತದ, ಇವು ABC ಎಲ್ಲರಿಗೂ ಗೊತ್ತದವ. ಬಟ್ ಮ್ಯಾಗಿನಾಟ್ ಇದು ಫ್ರಾನ್ಸ್ ಮತ್ತು ಜರ್ಮನಿ.
ಈ ದೇಶಗಳ ನಡುವಿನ ಗಡಿ. ನೆಕ್ಸ್ಟ್ ನೋಡಿ ACFH- ಇದು ಕ್ವಶನ್ ಮಾರ್ಕ್ ಎಮ್ ಯಾವುದು ಬರುತ್ತೆ ನೆಕ್ಸ್ಟ್? +2 +3 +2 +3 ಹೀಗೆ ಮಾಡಿದ್ದಾರೆ. ಇಲ್ಲಿ ನೋಡಿ A+B A+2 ಅಂದರೆ ಸಿ ಬರುತ್ತೆ. ಸಿದಾಗ +3 ಮಾಡಿದ್ರೆ ಎಫ್ ಬರುತ್ತೆ, DEF. ಆಮೇಲೆ ಇದು +2, ಆಮೇಲೆ ಇದು +3 ಅಂದರೆ H+3 ಅಂದರೆ ಯಾವುದಾಗತ್ತಪ್ಪ? ಕೆ ಆಗತ್ತಾ? ಓಕೆ, ಸೊ ಆಪ್ಷನ್ ಕೆ ಇದು ಕರೆಕ್ಟ್. ಓಕೆ, ಸೊ ಇವಿಷ್ಟು ಒಂದು ಈ ಮಹತ್ವದ ಒಂದು GK ಕ್ವಶನ್ಗಳಾಗಿದ್ದು, ಮುಂದಿನ ಒಂದು ಸೆಷನಲ್ಲಿ ಇನ್ನಷ್ಟು ಕ್ವಶನ್ಗಳೊಂದಿಗೆ ಬರ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.